ನನ್ನ ಹೆಸರು ಕೇದಾರ್ನಾಥ್ ಅಂತೇಳಿ, ನಮ್ಮೂರು ಜಾನೆಕುಂಟೆ. ನಮ್ಮ ತಾಯಿಯವ್ರಿಗೆ ಆರಾಮಿರಲಿಕ್ಕೋಸ್ಕರ ನಾನು ಅವ್ರ ಜೊತೆ ಸೇರ್ಕೊಂಡೆ ಇಲ್ಲಿಗೆ ಆನಂದ ಗುರುಜಿ ಯೋಗ ಶಿಬಿರಕ್ಕೆ. ನನಗೆ ರೆಫರ್ ಮಾಡಿದ್ದು ಜಡಪ್ಪ ಅವರು. ನನಗೆ ಈ ಕ್ಲಾಸಿಗೆ ಬರೋಕ್ಕಿರೋ ಮೊದಲೇ ಒಂಚೂರು ಇಂಟ್ರೆಸ್ಟ್ ಇದ್ದಿಲ್ಲ. ಏನು ಬಿಡಪ್ಪ, ಎದಕ್ಕೆ ಹೋಗ್ಬೇಕು, ಅಷ್ಟೊತ್ತಿಗೆ 3 ಗಂಟೆಗೆ ಎದ್ದು ಡ್ಯೂಟಿಗೆ ಹೋದ್ರೆ ಸಾಕಾಗೈತೆ, ಇವೆಲ್ಲ ಎಲ್ಲಿ ಬರ್ಬೇಕಪ್ಪ ಅಂತ ಆ ಫೀಲ್ ಇತ್ತು. 1-2 ದಿನ ಕಷ್ಟ ಆಯ್ತು ನನಗೆ. ಮತ್ತು ಅವ್ರು ನೋಡ್ಕೊಂಡು ಮತ್ತೆ ಕಷ್ಟ ಆಯ್ತಲ್ಲ. ಆರಾಮುನಿದರೆ ಗುರು ಕಾಯುವನಯ್ಯ ಅಂತ ಹೇಳ್ತಾರಲ್ಲ, ಅದು ಮಾತು ಸುಳ್ಳಲ್ಲ. ಗುರು ಎಲ್ಲ ಯೋಗ ಮಾಡಿಸ್ತಾರಲ್ಲ, ಒಂಥರ ಸ್ಟ್ರಿಕ್ಟಿಂದ ಮಾಡಿಸ್ತಾರೆ. ಅವ್ರು ನಕ್ಕರು ಸಾಕು, ಯೋಗ ಆಟೋಮೆಟಿಕ್ಕಾಗಿ ತಾನೇ ಸೃಷ್ಟಿ ಆಗ್ತೈತೆ. ಅಂಥ ಒಂದು ಪೌರುಷ, ಅಂಥ ಒಂದು ಶಕ್ತಿ ಅವರಲ್ಲಿದೆ. ಯಾರನ್ನೂ ಮೇಲು ಕೀಳಂತ ನೋಡಲ್ಲ. ಅದು ಎಕ್ಸ್ಪೆಷಲಿ ಸಂಡೇ ಪ್ರೋಗ್ರಾಮಲ್ಲಂತೂ ಎಲ್ಲರೂ ಮಕ್ಕಳಾಗಿಬಿಟ್ಟಿದ್ರು. ಆ ದೊಡ್ಡವರು ಮನೇಲಿ ಹೆಂಗಿರ್ತಾರೆ ಏನೋ ಗೊತ್ತಿಲ್ಲ, ಇಲ್ಲಂತೂ ಮಕ್ಕಳಾಗಿ ಉಲ್ಲಾಸದಿಂದ ಎಲ್ಲ ಫುಲ್ಲು ಎಂಜಾಯ್ ಮಾಡಿಬಿಟ್ರು ಅವತ್ತು. ಆ 10 ನಿಮಿಷದ ಕಾರ್ಯಕ್ರಮ ಇದೆಯಲ್ಲ, ಅದು ಅವ್ರ ಲೈಫಲ್ಲಿ ಮರೆಯಲ್ಲ ಅಂದ್ಕೊಂಡಿದ್ದು ನಾನು. ಯಾಕಂತ್ರಿ ಮನೇಲಿ ಅವ್ರದ್ದು ಟೆನ್ಷನ್ಗಳು, ಅವ್ರವ್ರ ಜಾಬ್ಗಳು ಅವ್ರವರು ಮಾಡ್ಕೊಂತ ಹೋಗ್ತಿರ್ತಾರೆ. ಬಟ್ ಅವರಿಗೆ ಆ ನಗುನ ಹೆಂಗೆ ಹೊರ ಹಾಕ್ಬೇಕಂತ ಗೊತ್ತಿರಲ್ಲ ಅವರಿಗೆ. ಈ ಕ್ಲಾಸಲ್ಲಿ ಕಲಿತಾರೆ ಆ ನಗುನ ಹೆಂಗೆ ಹೊರ ಹಾಕಬೇಕು, ಯಾವ ಥರ ನಾವು ಇರಬೇಕಿಲ್ಲಿ ಸಮಾಜದಲ್ಲಿ, ಯಾವ ಥರ ನಾವು ರೆಸ್ಪೆಕ್ಟ್ ತೊಗೋಬೇಕು, ಅದೆಲ್ಲ ಇಲ್ಲಿ ನಡೀತಿದ್ದೆ. ಓನ್ಲಿ ಯೋಗ ಅಂದೆ ಅಲ್ಲ, ಆ ಭಜನೆ ಅಂತೂ ಅದ್ಭುತ. ಅದು ಭಜನೆಗೆ ಅದು ಹೆಸರೇ ಇಲ್ಲ, ಇನ್ನೂ ಒಂದು ಹೆಸರೇ ಇಲ್ಲ. ಅವರು ವಾಯ್ಸ್ ಕೇಳಿದ್ರೆ, ನಾವು ವಾಯ್ಸ್ ಕೇಳಿ ಜುಮ್ ಅಂತ ತಂಗೆ ಮೈ ರೋಮಾಂಚನ ಆಗ್ತದೆ. ಅದು ಶಿವಶಕ್ತಿ ಧ್ಯಾನಕ್ಕೆ ಹೋಗಿ ಬಂದೆ. ಒಂದು 10 ನಿಮಿಷ ಮಾಡಿದೆ. ನಾವು ಒಂದು ಸ್ವಲ್ಪ ಏನೋ ಅದು ಪ್ರಾಬ್ಲಮ್ದು 10 ನಿಮಿಷ ಮಾಡಿದೆ. ಅದು ಏನಾಯ್ತು ಅಂದರೆ, ನಾವು ಸತ್ತ ಮೇಲೆ ಅಂತೂ ನಾವು ಬರ್ತೀವಿಲ್ಲ ಗೊತ್ತಿಲ್ಲ. ಮತ್ತೆ ಈಗ ಸತ್ತು ಮತ್ತೆ ಬಂದಂಗೆ ಆಯ್ತು ನನಗೆ. ಆ ಎಕ್ಸ್ಪ್ರೆಷನ್ ಆಯ್ತು ಇಲ್ಲಿ. ಹಿಂಗೆ ನಾವು ಕೂಡ ಎಲ್ಲ ಒಟ್ಟುಗೂಡಿ ನಮ್ಮಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನ ಜನಗಳ ಹತ್ರ ಶೇರ್ ಮಾಡ್ಕೊಂಡು, ಅವರಿಗೂ ಈ ಥರ ಒಂದು ಯೋಗ ತರಬೇತಿ ಶಿಬಿರಕ್ಕೆ ಜಾಯಿನ್ ಮಾಡಿಸಿ ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ತೋಲಾಡಿಸೋಣ ಅಂತೇಳಿ ನನ್ನದೊಂದು ಪ್ರತಿಜ್ಞೆ. ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ಈಗ ನಮ್ಮ ತಾಯಿಯವರಿಗೆ ಸ್ವಲ್ಪ ಕಾಲು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನಿಂದ ಅವರು ಸ್ವಲ್ಪ ಪೇಯ್ನ್ ಇತ್ತಂತ ಹೇಳ್ತಿದ್ರು. ಮೊನ್ನೆ ಕೇಳಿದಾಗ ಸ್ವಲ್ಪ ಈಗೇನಿಲ್ಲ, ಫಸ್ಟು ಮೊಣಕಾಲು ನೋವು, ಸ್ವಲ್ಪ ಇಂಬಳ ನೋವಿದೆ, ದಿನ ಮಾಡ್ತಾ ಕಡಿಮೆ ಆಗ್ತದೆ ಅವರೇ ಅಂದರು. ಆಗಲಿ ಅಂತೇಳಿ ಅವ್ರ ಗುರು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.